ಕೃಷ್ಣ ಭೂಪತೆ. ಕರ್ಣ ಸಾರಥ್ಯವನ್ನು ವಹಿಸಿಕೊಂಡು ಬಂದದ್ದು ಮಧ್ರಾದೇಶದ ದೀಶನಾಗಿ ರತಿಕತ್ವವನ್ನು ವಹಿಸಿಕೊಳ್ಳುವ ಎಲ್ಲಾ ಸಾಮರ್ಥ್ಯ ಇದ್ದಂತ ನೀವು ಕುರುಕ್ಷೇತ್ರಕ್ಕೆ ಸಾರಥಿಯಾಗಿ ಬಂದದ್ದು ಎಷ್ಟರ ಮಟ್ಟಿಗೆ ಸರಿ? ನೀವು ಆ ಕ್ಷೇತ್ರದಲ್ಲಿ ಮಾತ್ರ ಕಾಣಿಸಿಕೊಳ್ತೀರಿ ಅಂತ ಭಾವಿಸಿದ್ದು ನಾವು. ಈ ಕ್ಷೇತ್ರಕ್ಕೂ ಹೀಗೆ ಕಾಲಿಡ್ತೀರಿ ಅನ್ನೋ ನಿರೀಕ್ಷೆ ಇರಲಿಲ್ಲ ನಮ್ಗೆ. ಯಾಕೆ ಗೊತ್ತುಂಟು? ಬಂದಾಗ ಕೇಳಬೇಕಾಗಿ ಬಂತು. ಒಂದೇ ಕ್ಷೇತ್ರದಲ್ಲಿದ್ರೆ ಬಹಳ ಕಷ್ಟ ಅನ್ನೋದು ಗೊತ್ತಾಯ್ತು ನಮ್ಗೆ. ಯಾಕೆ? ಕೆಲವೊಂದು ಸಂದರ್ಭ ಯಾವ ಕ್ಷೇತ್ರಕ್ಕೆ ಯಾರು ಹೇಗೆ ಬರುವುದಿಲ್ಲ ಅಂತ ಹೇಳಿರ್ತಾರೋ ಆ ಕ್ಷೇತ್ರಕ್ಕೆ ಬಂದವರು ತಾನು ಮಾಡುವುದಿಲ್ಲ ಅಂತ ಹೇಳಿದ್ದನ್ನ ಮಾಡಿ ತೋರಿಸಿದ್ದರಿಂದ ನಾವು ಮಾಡಬೇಕಾದ ಪ್ರಮೇಯ ಬರ್ತದೆ ಕೃಷ್ಣ. ಹೌದು. ಯಾಕೆ ಗೊತ್ತುಂಟ? ಯಾವುದು? ಮೊದಲು ನೀನಾಡಿದ ಮಾತು ಕುರುಕ್ಷೇತ್ರಕ್ಕೆ ತಾನು ಬರುವಾಗ ಆಯುಧವನ್ನ ಧರಿಸುವುದಿಲ್ಲ ಎನ್ನುವ ಹಾಗೆ ಅಲ್ವಾ? ಹೌದು. ಹಾಗಂತ ನೀನು ಆಯುಧವನ್ನ ಹಿಡಿಲೇ ಇಲ್ವಾ? ಹಿಡಿದಿದ್ದೇನೆ. ಹಿಡಿಯುವುದಿಲ್ಲ ಅಂತ ಹೇಳಿದ ನೀನು ಹಿಡಿದಿದ್ದೀಯ ಅಲ್ವಾ? ಹಾಗಂತ ನಾನು ಮಾತ್ರ ಹಾಗಲ್ಲ. ಕುರುಕ್ಷೇತ್ರಕ್ಕೆ ಬರುವಾಗ ಯಾವುದನ್ನು ನಾನು ಮಾಡುವುದಿಲ್ಲ ಅಂತ ಹೇಳಿ ಬಂದದ್ದ. ಕೌರವನೊಂದಿಗೆ ಬರುವಾಗ ಬಂದದ್ದಾದ್ರೂ ಹೇಗೆ? ಅನ್ನವನ್ನ ಕೊಟ್ಟವನಿಗೆ ನಾನು ಋಣಿಯಾಗಿರ್ತೇನೆ. ಅನ್ನದಾತ ಸುಖೀ ಭವ, ಅನ್ನ ಕೊಟ್ಟವ ಸುಖದಿಂದ ಇರಬೇಕು ಎನ್ನುವ ಹಾಗೆ ಹೇಳಿದ ತದನಂತರದಲ್ಲಿ ನನಗೆ ಕಂಡದ್ದು ಕೌರವನ ಮುಖ. ನಾವು ಒಂದು ಕೃಷ್ಣ ಒಂದು ಮಾತು ಆಡಿದ ಮೇಲೆ ಮುಗೀತ ನಮ್ಮದು. ಆಡಿದ ಮಾತನ್ನ ಉಳಿಸಿಕೊಳ್ಳುವಲ್ಲಿ ತಮ್ಮ ಪ್ರಾಣ ಹೋಗುವ ಸಂದರ್ಭ ಬಂದರೂ ತೊಂದರೆ ಇಲ್ಲ. ಆಡಿದ ಮಾತನ್ನ ಪೂರೈಸಿಕೊಳ್ಳುತ್ತೇವೆ. ಹಾಗಂತ ಪೂರೈಸಿಕೊಳ್ಳುವಲ್ಲಿ ಹೇಗೇಗೋ ಪೂರೈಸಿಕೊಳ್ಳುವವರಲ್ಲ. ಅದು ಪ್ರಧಾನ. ಯಾರಿಗೆ ನಾವು ಮಾತು ಕೊಟ್ಟಿದ್ದೇವೆ, ಮಾತು ಪಡೆದವ ಇದ್ದ ಪರಿಸ್ಥಿತಿ ಹೇಗೆ, ಈ ಸ್ಥಿತಿಯಲ್ಲಿ ಅವನಿಗೆ ಆಗಬೇಕಾದದ್ದೇನು, ಅದಕ್ಕನುಗುಣವಾಗಿ ಅವನಿಗೆ ಬೇಕಾದದ್ದನ್ನು ಒದಗಿಸುವಲ್ಲಿ ನಾವು ಪ್ರಾಮಾಣಿಕವಾಗಿ ಪ್ರಯತ್ನ ಪಡುವವರು. 16 ದಿವಸದ ಯುದ್ಧದ ಕತೆ ಬಿಡು. ಇವತ್ತಿನ ದಿವಸದ ಯುದ್ಧದಲ್ಲಿ ಆಗಬೇಕಾದದ್ದು ಕೌರವೇಶ್ವರನಿಗೆ ಜಯ. ಆ ಜಯ ಪ್ರಾಪ್ತವಾಗುವಲ್ಲಿ ಅವನೇ ಬಂದು ಕೇಳಿಕೊಂಡದ್ದು, ಮಾವ ನೀವು ಆಗಬೇಕು ಕರ್ಣನ ರಥಕ್ಕೆ ಸಾರಥ್ಯ ಭಾವ ಎನ್ನುವ ಹಾಗೆ ಹೇಳಿದ್ರು. ಆಗುವುದಿಲ್ಲ ಅಂತ ಹೇಳಿದೆ, ಒಪ್ಪಲಿಲ್ಲ. ನೀವು ಹೇಳಿದ್ದೀರಿ. ಹೌದಪ್ಪ, ಪ್ರಾಮಾಣಿಕವಾಗಿ ಹೇಳಿದ್ದೇನೆ. ಈಗ ನಿಮ್ಮ ಭಾವ ಸರಿ ಹೊಂದಾಣಿಕೆ ಆಯ್ತು. ಈಗ ನಾ ಹೇಳುತ್ತೋ ಅದನ್ನೇ, ಯಾವುದನ್ನ ನೀವು ಮಾಡಬೇಕಾದದ್ದಲ್ಲ. ಹೌದು, ನೀವು ಆಗ ಹೇಳಿದ್ದು ಅದನ್ನೇ ಅಂತ ಆಯ್ತು. ಆದ್ರೆ ಒಂದು ಯಾವುದು? ಮಗುವೊಂದು ಹೋಗಿ ತಾಯಿಯಲ್ಲಿ ಯಾವುದೋ ಒಂದು ವಸ್ತುವಿಗೆ ಹಠ ಹಿಡಿದಾಗ ತಾಯಿಯಾದವಳು ಮೊದಲು ಗದರಿಸ್ತಾಳೆ, ಅದರಿಂದ ಆಪತ್ತು ಬರ್ತದೆ, ಬೇಡ ಕಂದ ಎನ್ನುವ ಹಾಗೆ. ಮತ್ತೆ ಮತ್ತು ಅಳುವುದಕ್ಕೆ ಪ್ರಾರಂಭ ಮಾಡಿದಾಗ ದೀನನಾಗಿ ಕೇಳಿಕೊಂಡಾಗ ತಾಯಿಯಾದವಳು ಏನು ಮಾಡ್ತಾಳೆ? ಪ್ರಾಣಕ್ಕೆ ಹಾನಿಯಾಗುವುದಿಲ್ಲ ಅಂತಾದ್ರೆ, ತಾಯಿಯ ಘನತೆಗೆ ಕುಂದು ಬರುವುದಿಲ್ಲ ಅಂತಾದ್ರೆ, ಮಗುವಿಗೆ ತಾಯಿ ಕೊಡಿಸಿದಾಗ ಮಗುವಿಗೆ ಅದರಿಂದ ಪ್ರಯೋಜನ ಆಗ್ತದೆ ಅಂತಾದ್ರೆ ತಾಯಿಯಾದವಳು ಕೊಡ್ತಾಳೆ. ಭೂಪತಿಗಳೇ, 3 ವಾಕ್ಯವನ್ನು ನೀವು ಆಡಿದ್ರಿ. ತಾಯಿಗೆ ತೊಂದರೆ ಇಲ್ಲ ಅಂತಾದ್ರೆ, ಹೌದು, ತಾಯಿಯ ಘನತೆಗೆ ಅದರಿಂದ ತೊಂದರೆ ಆಗದೆ ಹೋದ, ಹೌದು, ಅಥವಾ ಮಗುವಿಗೆ ಅದರಿಂದ ಆಪತ್ತು ಒದಗದೆ ಹೋದ, ಹೌದು, ಎರಡೂ ನೆಲೆಯನ್ನು ಬಿಟ್ಟು ಯೋಚನೆ ಮಾಡು. ಈ ಪ್ರಸಂಗದಲ್ಲಿ ಆಲೋಚಿಸಿ, ತಾಯಿಯ ಘನತೆ ಒಂದು ಪೆಟ್ಟಾಯಿತು ಅಂತಾದ್ರೆ ತಾಯಿ ಕೊಡಿಸುವುದಕ್ಕಾಗುತ್ತದ? ಯಾವ ಕಾರಣಕ್ಕೂ ಕೊಡುವುದಕ್ಕಾಗುವುದಿಲ್ಲ. ಅದನ್ನೇ ಹೇಳಿ ಹೊರಟದ್ದು. ಶಲ್ಯ ಭೂಪತಿಯಾಗಿ ತಾಯಿ ಹೃದಯವನ್ನು ಹೊಂದಿದಂತ ನೀವು ನಿಮ್ಮ ಘನತೆಗೊಂದು ಪೆಟ್ಟಾಗುವಂತಹ ಕಾರ್ಯದಲ್ಲಿ ತೊಡಗಿಸಿಕೊಳ್ತೀರಿ. ಇಲ್ಲಪ್ಪ, ನನ್ನ ಘನತೆಗೆ ಪೆಟ್ಟಾಗ್ಲಿಲ್ಲ. ಯಾರು ಹೇಳಿದ್ರು ನಿನಗೆ ಘನತೆಗೆ ಪೆಟ್ಟಾಯಿತು ಅಂತ? ಯಾರು ಹೇಳಬೇಕು ಅಂತಿಲ್ಲ, ನಾನೇ ಹೇಳುದು. ಇಲ್ಲಪ್ಪ, ಯಾರ್ಯಾರೋ ಹೇಳಿದ ಮಾತಲ್ಲ, ಇದು ಕೃಷ್ಣನದ್ದೇ ಮಾತು. ಕೃಷ್ಣ ಭೂಪತಿ, ಉಳಿದವರಾಡಿದ್ರೆ ನಮ್ಮದು ಆಕ್ಷೇಪವೇ ಇಲ್ಲ. ನೀನಾಡಿದಾಗಲೇ ಸ್ವಲ್ಪ ಆಕ್ಷೇಪ ಆಗುವುದು ನಮಗೆ. ಯಾಕೆ ಅಂದ್ರೆ ನೀನು ಆಡ್ತೀಯ ಅಂತ ಆದ್ರೆ ಯೋಚನೆ ಮಾಡದೆ ಆಡುವವನಲ್ಲ, ಯೋಚನೆ ಮಾಡಿಯೇ ಆಡುವವನು. ಹಾಗಂತ ಶಲ್ಯ ಸಾರಥ್ಯ ಯಾಕಾಯಿತು ಎನ್ನುವುದನ್ನ ಯೋಚಿಸುವುದಕ್ಕೆ ಬಾರದೆ ಇದ್ದದಲ್ಲ ನಿನಗೆ. ಆದ್ರೆ ಇವತ್ತು ಸಾರಥ್ಯವನ್ನ ವಹಿಸಿದೆ ಯಾಕೆ? ಕೌರವೇಶ್ವರನ ಜಯವನ್ನ ಕಾಣುವುದಕ್ಕೋಸ್ಕರ, ಕರ್ಣನಿಗೆ ಇವತ್ತಿನ ದಿವಸ ಗೆಲುವನ್ನ ತಂದು ಕೊಡುವುದಕ್ಕೋಸ್ಕರ ನನ್ನ ಸಾರಥ್ಯ. ಮತ್ತೆ ಕರ್ಣ ಹೀನ ಎನ್ನುವಾಗೆ ನೀನು ಹೇಳುವುದಕ್ಕೆ ಮುಂದಾದೆ. ಯಾವುದರಲ್ಲಿ ಕಡಿಮೆ, ಯಾವುದ್ರಲ್ಲಿ ಹೆಚ್ಚು ಅಂತ ಬೇಕು? ಕಡಿಮೆ ಯಾವುದರಲ್ಲಿ ಅಂತ ಕೇಳುತ್ತಾರೆ. ಯಾಕೆ ಗೊತ್ತುಂಟಾ? ಈಗ ನಿಮ್ಮಲ್ಲಿ ಹೇಳ ಹೊರಟರೆ ಸೇನಾಧಿಪತಿ ಯಾರು? ಧೃಷ್ಟದ್ಯುಮ್ನ. ಹೌದು. ಅರ್ಜುನನಿಗಿದ್ದ ಯೋಗ್ಯತೆ ಹೆಚ್ಚು, ಧೃಷ್ಟದ್ಯುಮ್ನಿಗಿದ್ದ ಯೋಗ್ಯತೆ ಹೆಚ್ಚು? ಯೋಗ್ಯತೆಯ ನೆಲೆಯಲ್ಲಿ ಆಲೋಚನೆ ಮಾಡಿದ್ರೆ ಪಾರ್ಥನೆ ಅಲ್ವಾ? ಹೌದೇ. ಸ್ವರ್ಗಲೋಕವನ್ನ ಶರೀರವಾಗಿ ಪ್ರವೇಶ ಮಾಡಿ ಇಂದ್ರನ ಅರ್ಧ ಸಿಂಹಾಸನದಲ್ಲಿ ಕುಳಿತು ಕಿರೀಟಿ ಎನ್ನುವಂತ ಬಿರುದನ್ನ ಪಡೆದು ತ್ರಿಲೋಕ ವಿಜಯಿ
ಇಂದ್ರಕೀಲಕದಲ್ಲಿ ಪರಮೇಶ್ವರನೊಂದಿಗೆ ಹೋರಾಟ ಮಾಡಿ ಪಾಶುಪತಾಸ್ತ್ರ ಹಾಗೂ ದೇವಾನು ದೇವತೆಗಳಿಂದ ಕೆಲವೊಂದು ಅಸ್ತ್ರವನ್ನ ಪಡೆದ ಅರ್ಜುನನ ಯೋಗ್ಯತೆ ಮುಂದೆ ನಿಲ್ಲುವುದಕ್ಕೂ ದೃಷ್ಟದ್ಯುಮ್ನ ಸಮಾನನಲ್ಲ. ಹಾಗಿರುವಾಗ ದೃಷ್ಟದ್ಯುಮ್ನಿಗೆ ನೀವು ಸೇನಾಧಿಪತಿ ಪಟ್ಟವನ್ನ ಕೊಟ್ಟಿದ್ದೀರಿ. ಸೇನಾಧಿಪತಿ ಪಟ್ಟವನ್ನ ದೃಷ್ಟದ್ಯುಮ್ನಿಗೆ ಕೊಟ್ಟ ಕಾರಣದಿಂದ ಅರ್ಜುನನ ಯೋಗ್ಯತೆಗೆ ಏನಾದರೂ ಕಡಿಮೆ ಆಯ್ತಾ? ಇಲ್ಲ ಅಲ್ವಾ? ಕಡಿಮೆ ಆಗುವುದಕ್ಕೂ ಇಲ್ಲ, ಆಗ್ಲಿಲ್ಲ ಅಲ್ವಾ? ಇಲ್ಲಿಯೂ ಯೋಚನೆ ಮಾಡಿದ್ರೆ ಕರ್ಣನೊಬ್ಬ ವಿಕ್ರಮದಲ್ಲಿ ಸಾಮಾನ್ಯನೂ ಹೌದಾಗಿದ್ರೆ ಸಾಮಾನ್ಯನಿಗೆ ಅವನ ರಥಕ್ಕೆ ಶಲ್ಯ ಸಾರಥ್ಯ ವಹಿಸಿದ್ರೆ ಆ ವಿಷಯದಲ್ಲಿ ನೀನು ಮಾತನಾಡಿದ್ರೆ ನನ್ನದೇನು ಆಕ್ಷೇಪ ಇಲ್ಲ ಆಗಿತ್ತು. ಕರ್ಣನ ಸಾಮರ್ಥ್ಯದ ಬಗ್ಗೆ ಏನು ಹೇಳಬೇಕು? ಸಾಮರ್ಥ್ಯದ ಕುರಿತಾಗಿ ಆಕ್ಷೇಪವೇ ಇಲ್ಲ ನನ್ನ. ಸಾಮರ್ಥ್ಯದ ಕುರಿತು ಆಕ್ಷೇಪ ಮಾಡುವ ಹಾಗೆ ಇಲ್ಲ. ಯಾಕೆ? ರಾಜಸೂಯಧ್ವರವನ್ನ ಮಾಡಿದ್ರು. ರಾಜಸೂಯಧ್ವರವನ್ನ ಮಾಡುವುದಕ್ಕಾಗಿ ಪಾಂಡವರು 4 ಕಡೆಗೆ ದಿಗ್ವಿಜಯಕ್ಕೆ ಹೋದ್ರು. 4 ಕಡೆಗೆ ದಿಗ್ವಿಜಯಕ್ಕೆ ಒಬ್ಬೊಬ್ಬರು ಒಂದೊಂದು ಕಡೆಗಾಗಿ ಹೋದದ್ದು. ಅದೇ ಕರ್ಣ ಕೌರವನ ಸಂಕಲ್ಪ ರಾಜಸೂಯ ಮಾಡಬೇಕಂತ ಉಂಟು. ಆಗ ಬ್ರಾಹ್ಮಣರು ಹೇಳಿದ್ರು, ರಾಜಸೂಯ ಮಾಡಿದವ ಒಂದು ಅಂಶದಲ್ಲಿ ಜೀವಂತ ಇರುವಾಗ ಮತ್ತೊಬ್ಬನಿಗೆ ಮಾಡುವ ಅಧಿಕಾರ ಇಲ್ಲ. ಅದಕ್ಕೆ ಸಮನಾದದ್ದು ಯಾವುದು ಕೇಳಿದ್ರೆ ವೈಷ್ಣವ ಯಾಗ ಎನ್ನುವ ಹಾಗೆ. ಆ ವೈಷ್ಣವ ಯಾಗಕ್ಕೆ ಅಖಂಡಾರ್ಯವರ್ತದ ಭೂಮಂಡಲವನ್ನ ಹೋಗಿ ದಿಗ್ವಿಜಯ ಮಾಡಿದ್ದು ಕರ್ಣನೊಬ್ಬನೇ. ಪಾಂಡವರು ಹೋದದ್ದು 4 ದಿಕ್ಕಿಗೆ 4 ಕಡೆಯಲ್ಲಿ ಹೋದದ್ದು. ಕರ್ಣ ಏಕಾಂಗಿಯಾಗಿ ಹೋರಾಟ ಮಾಡಿದ್ದು. ಅಲ್ಲಿ ನೀನು ಕರ್ಣನ ವಿಕ್ರಮವನ್ನು ಯೋಚನೆ ಮಾಡಬೇಕು. ಮತ್ತೆ ಮಾಘದನಂತ ವೀರನನ್ನ ಮಣಿಸುವುದಕ್ಕಾಗಿ ನೀನು ಭೀಮಸೇನ ಹಾಗೂ ಪಾರ್ಥ ಮೂವರು ತಮ್ಮ ನಿಜ ವೇಷವನ್ನ ಮರೆಮಾಚಿ ಬ್ರಾಹ್ಮಣ ವೇಷವನ್ನ ಧರಿಸಿ ಮಾಗಧನ ಯಾಗಶಾಲೆಯನ್ನ ಪ್ರವೇಶ ಮಾಡಿ ಅಲ್ಲಿಯೂ ಕೃಷ್ಣಾರ್ಜುನರನ್ನ ತಿರಸ್ಕಾರ ಮಾಡುವುದರ ಮುಖೇನ ಯುದ್ಧಕ್ಕಾಗಿ ಆಹ್ವಾನಿಸಿದ ಯಾರನ್ನ? ಭೀಮಸೇನರನ್ನ. ಒಬ್ಬನನ್ನೇ ಆಯ್ದುಕೊಂಡ. ಸೋಲನ್ನ ಕಾಣುವಂತ ಭೀಮಸೇನ ಗೆಲುವನ್ನ ಕಾಣಬೇಕಾದ್ರೆ ನಿನ್ನ ಸೂಚನೆ ಅಗತ್ಯ ಆಯ್ತು. ಆದ್ರೆ ನಮ್ಮ ಕರ್ಣ ಮಾತ್ರ ಹಾಗಲ್ಲ. ಭಾನುಮತಿ ಸ್ವಯಂವರದ ಪ್ರಕರಣದಲ್ಲಿ ಭೈರತ ಯುದ್ಧಕ್ಕಾಗಿ ಮಾಘದನೇ ಆಹ್ವಾನ ಕೊಟ್ಟಾಗ ನೇರ ಯುದ್ಧ, ನಿಮಗೆ ವೇಷವನ್ನ ಮರೆಸಿ ಹೋದದ್ದು ಅಲ್ಲ, ನೇರ ಯುದ್ಧವನ್ನ ಮಾಡುವುದರ ಮುಖೇನ ಮಲ್ಲ ಯುದ್ಧದಲ್ಲಿ ಬಾಹುಕಟ್ಟಕ ಎನ್ನುವಂತ ಬಂಧನದಿಂದ ಮಾಘದನನ್ನ ಮಣಿಸಿ ಅವನಿಂದಲೇ ಮೆಚ್ಚುಗೆಯನ್ನ ಪಡೆದು ಮಾಲಿನಿ ನಾಮಾಂಕಿತವಾದ ನಗರವನ್ನ ಹೊಂದಿದ್ದಾನೆ. ಆಗ ನೀನು ಯೋಚನೆ ಮಾಡು, ಕರ್ಣನ ವಿಕ್ರಮ ಎಷ್ಟು ಏನೇನು ಹಾಗೆ. ಕರ್ಣನೊಬ್ಬ ಸಮರ್ಥ ಎನ್ನುವುದನ್ನ ತಿಳಿದು ಕರ್ಣನಿಂದಲೇ ಇವತ್ತಿನ ದಿವಸ ಕೌರವನಿಗೆ ಜಯ ಸಿಗ್ತದೆನ್ನುವ ಹಾಗೆ ಭಾವಿಸಿ ಕೌರವನ ಪ್ರಾಣವನ್ನು ಉಳಿಸುವುದಕ್ಕಾಗಿ ನನ್ನ ಸಾರಥ್ಯ ಮಾಡಿದ್ರೆ ತಪ್ಪೇನು ಅಂತ. ಭೂಪತಿಗಳೇ, ಕರ್ಣನ ಕುರಿತಾದ ಸವಿಸ್ತಾರವಾದಂತ ನಿಮ್ಮ ವಿಷಯವನ್ನು ಕೇಳಿ ಕರ್ಣನೆಷ್ಟು ಪರಾಕ್ರಮದ ಕುರಿತಾಗಿ ಅವನ ಕುರಿತಾಗಿ ಆಲೋಚನೆ ಮಾಡಿದಂತ ನೀವು ನಿಮ್ಮ ಕುರಿತಾಗಿ ಆಲೋಚನೆ ಮಾಡಿ ಬಿಟ್ಟಿರೇ ಹೇಗೆ ಅಂತ ಆಲೋಚನೆ. ಯಾವುದದು? ನೀವ್ಯಾರು ಅಂತ ತಿಳಿದೆ. ಹೌದು,